ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ನಾನಿವಾಗ ಬೆಳಗಿನ ಹೊತ್ತು ಏನು ಮಾಡ್ತಾಯಿದ್ದೀನಿ, ಬೇಗ ರುಚಿಯಾಗಿರುವಂಥದ್ದು, ಹೆಲ್ತಿಯಾಗಿ ಮತ್ತು ಟೇಸ್ಟಿಯಾಗಿರುವಂಥದ್ದು ಒಂದು ಪೊಟೆಟೊ ಪರೋಟ ಮಾಡ್ತಾಯಿದ್ದೀನಿ. ಬೇಗ ಹೇಗೆ ಆಲೂಗಡ್ಡೆ ಪರೋಟ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಹೇಳ್ತೀನಿ. ಗರಂ ಮಸಾಲ, ತುಪ್ಪ, ಪುದೀನ ಎಲೆ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ಗೋಧಿ ಹಿಟ್ಟು, ಉಪ್ಪು, ಅದಕ್ಕೊಂದು ರಾಯ್ತ. ನಾನಿಲ್ಲಿ ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಬೇಗ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟು, ಇವಾಗ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಆದ್ದರಿಂದ ಗರಂ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ. ಜೀರಿಗೆ ಪುಡಿ, ಇದು ಆಲೂಗಡ್ಡೆ ವಾಯು ಅಂತ ಹೇಳ್ತಾರೆ, ನಿಮಗೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಒಂದು ಡಿಫ್ರೆಂಟ್ ಫ್ಲೇವರ್ಸ್ ಸಹ ಕೊಡುತ್ತೆ. ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಖಾರ ಬರೋಕ್ಕೆ ಒಂದು ಅರ್ಧ ಚಮಚ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು. ಇವಾಗ ಪುದೀನ, ಸಾಮಾನ್ಯ ಪರೋಟ ಅಂದ ತಕ್ಷಣ ಮೇಥಿ ಹಾಕ್ತಾರೆ, ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ ಇರಲಿ, ಸ್ವಲ್ಪ ಹೊಸ ಥರ ಮಾಡೋಣ ಅಂದ್ಬಿಟ್ಟು ಪುದೀನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳೋಣ. ಗೋಧಿ ಹಾಕಿ ಚಪಾತಿ ತಿಂದೇ ತಿಂತೀವಿ, ಅದ್ರ ಜೊತೆಗೆ ಈ ಥರ ಸ್ಪೈಸಸ್ ಜೊತೆಗೆ ಒಂದು ಸ್ವಲ್ಪ ಸೊಪ್ಪುಗಳು, ತರಕಾರಿಗಳು ಆ ಥರ ಬಳಸ್ಕೊಂಡು ಮಾಡಿದರೆ ಹೆಲ್ತಿಗೆ ಒಳ್ಳೆಯದು. ಸೊ ಇದನ್ನ ಇಷ್ಟ ಆದಮೇಲೆ ನಾನು ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಇವಾಗ ನಾನು ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿರೋ ಪೊಟೆಟೊ, ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಆಲೂಗಡ್ಡೆಲಿ ಏನೇ ಡಿಶ್ ಮಾಡಿದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಿಡಿಸುತ್ತೆ, ನೀರು ಹಾಕ್ಕೊಳ್ಳೋಣ. ಸಾಮಾನ್ಯವಾಗಿ ಪರೋಟ ಸಾಫ್ಟಾಗಿ ಬರಬೇಕು, ಟೇಸ್ಟಿಯಾಗಿರಬೇಕು ಅಂದರೆ ಆ ಹಿಟ್ಟನ್ನು ಕಲಸಿ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕಾಗತ್ತೆ. ನಾವು ಮಧ್ಯಾಹ್ನ 1 o'clock ತಿಂದರೂ ಸಹ ಸಾಫ್ಟಾಗಿರುತ್ತೆ. ಇವಾಗ ಕಲಿಸ್ಕೊಂಡಾಯಿತು. ಸೊ ಇವಾಗ ಇದು ಲಟ್ಟಿಸ್ಕೊಳ್ಳೋಣ. ಇದಕ್ಕೆ ನಾವೆಲ್ಲ ಹಾಕಿರ್ತೀವಿ, ಉಪ್ಪು, ಖಾರ, ಒಂದಿಷ್ಟು ಸೊಪ್ಪು ಎಲ್ಲ ಇರೋದ್ರಿಂದ ಇದಕ್ಕೆ ನಿಮ್ಗೆ ಚಟ್ನಿ ಅವಶ್ಯಕತೆ ಇಲ್ಲ. ಇದಕ್ಕೆ ಮೊಸರು. ಸೊ ಇದು ಲಟ್ಸೋ ತನಕ ನಾನು ತವಾ ಆನ್ ಮಾಡ್ತೀನಿ. ಸೊ ಈಗ ತವಾ ಕಾದಿದೆ, ಈ ಪರೋಟ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಬೇಯಿಸ್ತಾ ಇರೋದ್ರಿಂದ ಒಂದು ಒಳ್ಳೆ ಅರೋಮಾ ಬರ್ತಾ ಇದೆ. ಎಸ್ಪೆಷಲಿ ಟಿಫನ್ ಬಾಕ್ಸ್ಗೆ ತುಂಬ ಸ್ಯೂಟ್ ಆಗಿರೋ ಡಿಶ್ ಅನಿಸುತ್ತೆ ನನಗಿದು. ಇದ್ರ ಜೊತೆಗೆ ಒಂದು ರಾಯ್ತ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಪೊಟೆಟೊ ಪರೋಟ ಎಷ್ಟು ಬೇಗ ರೆಡಿಯಾಗಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಈ ವಾಣಿ ರವಿಶಂಕರ್ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತಾಳೆ.